ಓಕೆ, ಇದೇ 17 days ಹಿಂದೆ ಸೂರಜ್ ಯಾರು ಅಂತ ಕೆಲವು ಜನಗಳಿಗೆ ಗೊತ್ತಿತ್ತು. ಅದು ಯಾರಂದ್ರೆ ನಿಮ್ಮ ಕಾಂಟೆಂಟ್ನ ಫಾಲೋ ಮಾಡ್ತಾ ಇದ್ದವ್ರು ಇನ್ಸ್ಟಾಗ್ರಾಮ್ನಲ್ಲಿ. ಇವತ್ತಿಗೆ ನೀವು ಕರ್ನಾಟಕದ ಎಲ್ರಿಗೂ ಗೊತ್ತಾಗಿದ್ರೆ ಬಿಗ್ ಬಾಸ್ ಯಾರ್ಯಾರೆಲ್ಲ ಫಾಲೋ ಮಾಡಿದವ್ರು ಎಲ್ರಿಗೂ ಸೂರಜ್ ಯಾರು ಅನ್ನೋದು ಗೊತ್ತು. ಸೊ ನೀವು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದು ಹೇಗೆ ಅಂತ, ಯಾಕಂದ್ರೆ ಒಬ್ಬ ಕಾಮನ್ ಮ್ಯಾನ್, ಅಲ್ಲೆಲ್ಲ ಸೆಲೆಬ್ರಿಟಿಗಳಿರೋದು, ನೀವು ಹೇಗೆ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದು ಅಂತ? ಗಾಡ್ಸ್ ಪ್ಲಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಹೆಂಗೆ ಅಂದ್ರೆ ಮ್ಯಾಮ್, ಇದು ಆಪರ್ಚುನಿಟಿ ಹೆಂಗೆ ಬಂತು ಅಂತಲೂ ನಂಗೆ ಗೊತ್ತಿಲ್ಲ. ಬಿಕಾಸ್ ನಾನು ಹೆಂಗೆ ಅಂದರೆ ನಾನು ಜಾಬ್ ಕ್ವಿಟ್ ಮಾಡ್ತೀನಿ. ಬಿಕಾಸ್ ನನಗೆ ತುಂಬ ಸ್ಟ್ರೆಸ್ಫುಲ್ ಆಗಿಬಿಟ್ಟಿತ್ತು. ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ಇಲ್ಲೂ ಅಷ್ಟೇ ನಿದ್ದೆ ಮೇನ್ಲಿ ಬರ್ತಾನೆ ಇರಲಿಲ್ಲ ನನಗೆ. ಬಿಕಾಸ್ ಆಫ್ ನೈಟ್ ಶಿಫ್ಟ್ ಕೆಲಸ ಮಾಡಿದ್ರೆ ನೈಟ್ ಆ್ಯಕ್ಟಿವ್ ಆಗ್ತೀನಿ, ಡೇ ಟೈಮ್ ಫುಲ್ ಲೆಥಾರ್ಜಿಕ್ ಫೀಲ್ ಆಗ್ತಿತ್ತು. ಸೊ ನೈಟ್ ಶಿಫ್ಟ್ ಕೆಲಸ ಮಾಡ್ತಿರ್ತೀನಿ ಆ್ಯಂಡ್ ಆಲ್ಸೋ ಸೈಮಲ್ಟೇನಿಯಸ್ ಆಗಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ. ಜಸ್ಟ್ 2 months ಆಗಿತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿ. ಅಷ್ಟರಲ್ಲಿ ಐ ಟು ಗೆಟ್ ಗುಡ್ ರೆಸ್ಪಾನ್ಸ್. ಎಲ್ಲ ಜನ ಎಲ್ಲ ಇಷ್ಟಪಡ್ತಿದ್ರು. ಆ್ಯಂಡ್ ಒಂದು ಪಾಯಿಂಟಲ್ಲಿ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಅದೇ ಹೇಳಿದ್ನಲ್ಲ, ಒಂದು ಗಟ್ ಫೀಲಿಂಗ್ ಇತ್ತು. ನಾನು 9 to 5 ಜಾಬ್ ನನಗೆ ಯಾಕೋ ಆಗ್ತಾ ಇಲ್ಲ. ರಿಸ್ಕ್ ತೊಗೊಂಡ್ರೆ ಇವಾಗ ತೊಗೋಬೇಕು. ಡೌನ್ ದಿ ಲೈನ್ ಇನ್ನೊಂದು 3-4 years ಆದಮೇಲೆ ಕಮಿಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಅವಾಗ ರಿಸ್ಕ್ ತೊಗೊಳಕ್ಕೆ ಆಗಲ್ಲ ಅಲ್ಲ. ಸೊ ಆ ಪಾಯಿಂಟಲ್ಲಿ ಅನ್ನಿಸ್ತು ರಿಸ್ಕ್ ತೊಗೊಂಬಿಡೋಣ ಅಂತ. ಬಟ್ ಮನೇಲಿ ಹೇಳೋಕ್ಕೆ ಧೈರ್ಯ ಇರಲಿಲ್ಲ. ಬಿಕಾಸ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ, ಸ್ವಲ್ಪ ಅಲ್ಲ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲೆ ಬಂದುಬಿಟ್ಟಿತ್ತು ಆಲ್ರೆಡಿ. ಬಟ್ ನನಗೆ ಸೈಮಲ್ಟೇನಿಯಸ್ ಆಗಿ ಸೋಷಿಯಲ್ ಮೀಡಿಯಾ ಥ್ರೂ ನಾನು ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಿದ್ದೆ. ಸೊ ಅಲ್ಲಿ ಸ್ವಲ್ಪ ಇನ್ಕಮ್ ಎಲ್ಲ ಬರ್ತಿತ್ತು. ಸೊ ಐ ವಾಸ್ ಒಂದು ಹೋಪ್ ಇತ್ತು, ಇನ್ ಕೇಸ್ ನನ್ನ ಜಾಬ್ ಕ್ವಿಟ್ ಮಾಡಿದ್ರು ಐ ಕ್ಯಾನ್ ಸಮ್ ಹೌ ಮ್ಯಾನೇಜ್ ಅಂತ ಇನಿಷಿಯಲ್ ಡೇಸ್. ಸೊ ನಾನು ಜಾಬ್ ಕ್ವಿಟ್ ಮಾಡಿದೆ. ಕ್ವಿಟ್ ಮಾಡಿಬಿಟ್ಟು ಮನೇಲಿ ಹಂಗೆ ಮಲ್ಕೊಂಡಿದ್ದೆ ಬೆಡ್ ಮೇಲೆ, ಯೋಚನೆ ಮಾಡ್ಕೊಂಡು ಏನಪ್ಪ ಕ್ವಿಟ್ ಮಾಡೋದು ಮಾಡಿಬಿಟ್ಟಿದ್ದೀನಿ, ನೆಕ್ಸ್ಟ್ ಏನಾಗುತ್ತೆ. ಆ ಮೂಮೆಂಟಲ್ಲಿ ಅಮ್ಮಂಗೂ ಹೇಳಿರಲಿಲ್ಲ, ಮನೇಲಿ ಯಾರಿಗೂ ಗೊತ್ತಿಲ್ಲ ಜಾಬ್ ರಿಸೈನ್ ಮಾಡಿದ್ದೀನಿ ಅಂತ. ನೈಟ್ ಕೆಲಸದ ಟೈಮಲ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಿ ಸುಮ್ಮನೆ ನಾಟಕ ಆಡೋದು. ಒಂದು 2-3 days ಅದಾಯಿತು. ಅದಾದ್ಮೇಲೆ ಒನ್ ಡೇ ಲಿಟ್ರಲಿ ಫ್ಯಾನ್ ಆನ್ ಆಗಿ ತಿರುಗ್ತಾ ಇದೆ, ನಾನು ಮಲ್ಕೊಂಡು ಮೇಲೆ ನೋಡ್ತಾ ಇದ್ದೀನಿ. ರ್ಯಾಂಡಮ್ ಆಗಿ ಒಂದು ಇನ್ಸ್ಟಾಗ್ರಾಮಲ್ಲಿ DM ಬರುತ್ತೆ, ಆ ಪರ್ಸನ್ ಹೆಸರೆಲ್ಲ ಇದೆ. ಸೊ ಅದನ್ನ ನೋಡ್ತೀನಿ. ಅವ್ರು ಡೈರೆಕ್ಟಾಗಿ ಹೇಳಲ್ಲ ನನಗೆ ಬಿಗ್ ಬಾಸ್ ಹಂಗೆ ಹಿಂಗೆ ಅಂತ. ಜಸ್ಟ್ ಅವರು ಹಿಂಟ್ ಕೊಡ್ತಾರೆ, ನಾವು ಮಾತಾಡಬೇಕು ನಿಮ್ಮ ಜೊತೆ. ಡೈರೆಕ್ಟಾಗಿ ಹೇಳಲಿಲ್ಲ ಅವರು, ಚಾನಲ್ ಹೆಸರು ತಗೊಳ್ಳಲ್ಲ ಅವರು, ಏನೂ ಹೇಳಲ್ಲ, ಮಾತಾಡಬೇಕು ನಿಮ್ಮ ಜೊತೆ ಅಂತ ಹೇಳ್ತಾರೆ. ನಾನು ಏನೋ ಕೊಲಾಬ್ ಇರ್ಬೋದು, ಸಮಥಿಂಗ್ ಲೈಕ್ ದಟ್ ಅಂದ್ಬಿಟ್ಟು ನಾನು ಕಾಂಟ್ಯಾಕ್ಟ್ ಎಲ್ಲ ಶೇರ್ ಮಾಡ್ತೀನಿ. ಬಿಕಾಸ್ ಅವ್ರ ಪ್ರೊಫೈಲ್ ನೋಡ್ತೀನಿ, ಇಟ್ ವಾಸ್ ಕ್ವೈಟ್ ಪ್ರಾಮಿಸಿಂಗ್. ಸೊ ನನ್ನ ನಂಬರೆಲ್ಲ ಎಕ್ಸ್ಚೇಂಜ್ ಆಗುತ್ತೆ, ಅವ್ರ ಜೊತೆ ಮಾತಾಡ್ತೀನಿ. ಅವ್ರಿಗೆ ಓಕೆ ನನ್ನ ಸ್ಟೋರಿ ಸ್ವಲ್ಪ ಐ ಡೋಂಟ್ ನೋ, ಶಿ ವಾಸ್ ಇಂಪ್ರೆಸ್. ಸೊ ಅದೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಇನ್ನೊಬ್ರಿಗೆ ನಂಬರ್ ಪಾಸ್ ಮಾಡ್ತಾರೆ, ಅವ್ರ ಜೊತೆ ಮಾತಾಡ್ತೀನಿ. ಆ್ಯಂಡ್ ಬಿಗ್ ಬಾಸ್ ಅಂತ ಎಲ್ಲೂ ರಿವೀಲ್ ಮಾಡಿರಲ್ಲ. ಕಲರ್ಸ್ ಜೊತೆ ಕೊಲಾಬ್ ಅಂತ ಹೇಳ್ತಾರೆ. ಕೊಲಾಬ್ ಅಂತ ಹೇಳಿದಾಗ ಲೈಕ್ ಏನೋ ಆಡ್ ಇರ್ಬೋದು, ಸಮಥಿಂಗ್ ಲೈಕ್ ದಟ್, ಏನೋ ಪ್ರಮೋಷನ್ ಸಣ್ಣ ಪುಟ್ಟದ ಏನೋ ಒಂದಿರ್ಬೋದು ಅಂತ. ಬಟ್ ಅಲ್ಲೂ ನನಗೆ ಒಂದು ಗಟ್ ಫೀಲಿಂಗ್ ಇತ್ತು, ಬಿಗ್ ಬಾಸ್ ಇರ್ಬೋದು. ಬಿಕಾಸ್ ಕಲರ್ಸ್ ಅಂತ ಬಂದಾಗ ಸೀಸನ್ ಬೇರೆ ನಡೀತಿದೆ. ಬಟ್ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ನನ್ನ ಯಾಕೆ ಗುರು ಕರೀತಾರೆ, ಬಿಗ್ ಬಾಸ್ಗೆ ನಾನು ಯಾಕೆ ಹೋಗ್ತೀನಿ. ಸೋಷಿಯಲ್ ಮೀಡಿಯಾದಲ್ಲೂ ಹ್ಯೂಜ್ ಫಾಲೋಯಿಂಗ್ ಇರಲಿಲ್ಲ ಇನಿಷಿಯಲಿ. ಐ ಥಿಂಕ್ ನೀವು ಬಿಗ್ ಬಾಸ್ ಹೋದಾಗ ನಿಮಗೆ 20,000-21,000 ಏನೋ ಇದ್ರೆ ಅನ್ಸುತ್ತೆ ಅಷ್ಟೇ ಅಲ್ಲ, 18,000. ಓಕೆ, ಬಹುಶಃ ನಾನು ನೋಡುವಾಗ 21 ಇದ್ರೆ ಅನ್ಸುತ್ತೆ. ಹಾಗಿದ್ರೆ ಬೈ ದ ಟೈಮ್ ನಂದು ಪ್ರೋಮೋ ಆಚೆ ಬಂದಾಗ್ಲೇನೆ ಒಂದು ನಾನು ಯಾರು ಅಂತ ಗೆಸ್ ಮಾಡೋರೇ ಬಂದ್ಬಿಟ್ಟಿದ್ರು ಅಲ್ಲಿ. ಸೊ ಆ ಟೈಮಲ್ಲಿ ಏನಾಯ್ತು, ಕೇಳಿದ್ರು, ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಯ್ತು, ಮಾತಾಡಿದೆ. ಆ್ಯಂಡ್ ಬಿಗ್ ಬಾಸ್ ಅಂತ ರಿವೀಲ್ ಮಾಡಲ್ಲ ಅವರು. ಅದಾದ್ಮೇಲೆ ಅವರು ಕಾಲಲ್ಲಿ ಮಾತಾಡಿದಾಗ ತುಂಬ ಕಾಮ್ ಆಗಿದ್ದೀರಾ, ತುಂಬ ಕಂಪೋಸ್ಡ್ ಆಗಿದ್ದೀರಾ ಅಂತೆಲ್ಲ ಒಪಿನಿಯನ್ ಬರುತ್ತೆ ಅವ್ರಿಗೆ. ಬಟ್ ಡೈರೆಕ್ಟಾಗಿ ಅವ್ರು ನೋಡಿರಲಿಲ್ಲ, ಮಾತಾಡಿರಲಿಲ್ಲ, ಬಿಗ್ ಬಾಸ್ ಅಂತ ರಿವೀಲ್ ಕೂಡ ಆಗಿರಲಿಲ್ಲ. ದೆನ್ ಓಕೆ, ಹೋಗ್ತಾ ಎಂಡಲ್ಲಿ ಹೇಳ್ತಾರೆ, ದಿಸ್ ಇಸ್ ಆ್ಯಕ್ಚುಲಿ ಬಿಗ್ ಬಾಸ್ಗೋಸ್ಕರ ಕಾಲ್ ಅಂತ. ಅಷ್ಟೊತ್ತಿಗೆ ಸೀಸನ್ ಶುರು ಆಗಿತ್ತಾ? ನನಗೆ ಎಂಟ್ರಿಗೂ ಒಂದು ವಾರದ ಹಿಂದೆ ನಡೆದಿದ್ದು. ಓಕೆ, ಅಂದ್ರೆ 2 weeks ಆಗಿತ್ತು ಆಲ್ರೆಡಿ. 2 weeks, 2 weeks ಆಗೋಗಿತ್ತು. ಬಿಗ್ ಬಾಸ್ ಮನೇಲೆಲ್ಲ ತುಂಬಾ ಫಾಲೋ ಮಾಡ್ತಾರೆ, ಅಮ್ಮ ಎಲ್ಲ ನೋಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಇವರು ಬಿಗ್ ಬಾಸ್ ಅಂತ ಹೇಳ್ತಾರೆ. ನಂಗೆ ಅವಾಗ ಅನ್ಸುತ್ತೆ, ಇಲ್ಲ ಇದು ಯಾವುದೋ ಸ್ಕ್ಯಾಮ್ ಕಾಲ್ ಅಂತ. ನಾನು ಅಲ್ಲೂ ನಂಬಲ್ಲ. ಬಿಗ್ ಬಾಸ್ ಅಂತ ಎಲ್ಲಿ ಹೆಸರು ಬರುತ್ತೆ ಅವಾಗ ಇಲ್ಲ ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ನಾನು ನಂಬಲಿಲ್ಲ ಸ್ಟಾರ್ಟಿಂಗ್. ಬಟ್ ಅವ್ರ ಹೆಸರು, ಅವ್ರ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದಾಗ ಇಲ್ಲ ಇದು ಏನೋ ಇದೆ ಇದು ಅಂದ್ಕೊಂಡು ನಂಬ್ಕೊಂಡೆ. ಅವ್ರು ಏನು ಕನ್ಫರ್ಮೇಶನ್ ಕೊಡಲ್ಲ, ಏನೂ ಇಲ್ಲ, ಸುಮ್ಮನೆ ಆಪ್ಷನ್ ಆಗಿ ಒಂದು ನೋಡ್ತಾ ಇದೀವಿ, ಚೆಕ್ ಮಾಡ್ತಾ ಇದೀವಿ ನೀವು ಹೆಂಗೆ ಅಂತ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಮನೇಲಿ ಹೇಳಿಲ್ಲ. ಅವಾಗ್ಲೂ ನಾನು ಅಮ್ಮಂಗೆ ಹೇಳಿದೆ. ಬಿಕಾಸ್
ಕೆಲಸ ರಿಸೈನ್ ಮಾಡಿರೋದು ಮನೇಲಿ ಗೊತ್ತಿಲ್ಲ, ಬಿಗ್ ಬಾಸ್ ಹೋಗ್ತೀನಿ ಅಂದ್ರೆ ಏನೋ ತಮಾಷೆ ಮಾಡ್ತೀನಿ, ಐ ಡಿಂಟ್ ವಾಂಟ್ ಟು ಮೇಕ್ ಅ ಫೂಲ್ ಔಟ್ ಆಫ್ ಮೈ ಸೆಲ್ಫ್. ಸೊ ನಾನು ಅಮ್ಮಂಗೂ ಹೇಳಿಲ್ಲ. ನಾನು ಫ್ರೆಂಡ್ ಏನು ಮಾಡ್ತೀವಿ, ಸ್ಟುಡಿಯೋಗೆ ಬರ್ತೀವಿ, ಜಾಲಿವುಡ್ಗೆ ಬಂದು ಅಲ್ಲಿ ನಾವು ಡೈರೆಕ್ಟರ್ ಅವ್ರು ಇವರೆಲ್ಲ ಬಂದು ಮೀಟ್ ಮಾಡ್ತಾರೆ. ಆ್ಯಂಡ್ ಆ ಎಂಡಮೋಲ್ ಟೀಮ್ ಅವರೆಲ್ಲ ಒಂದು 2 ರೌಂಡ್ ಬಂದು ಮೀಟ್ ಮಾಡಿ ಹೋಗ್ತಾರೆ. ದೇರ್ ಆಲ್ಸೋ ದೇ ವರ್ ಲೈಕ್, ಸರ್ ನೀವು ತುಂಬ ಕಾಮು, ತುಂಬ ಒಂಥರ ಕಂಪೋಸ್ಡ್ ಆಗಿ ಸೈಲೆಂಟ್ ಆಗಿದ್ದೀರಾ, ಈ ಶೋ ನಿಮಗೆ ಸೂಟ್ ಆಗಲ್ಲ ಅಂತನೇ ಹೇಳ್ತಾರೆ. ಬಟ್ ಐ ಡೋಂಟ್ ನೋ ವಾಟ್ ದೇ ಸಾ, ಕನ್ಫರ್ಮೇಶನ್ ಕೊಡಲ್ಲ. 2 ಡೇಸಲ್ಲಿ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. 2 ಡೇಸ್ ಆದ್ಮೇಲೆ ಕಾಲ್ ಬರಲಿಲ್ಲ. ನನಗೆ ಆ ಹೋಪ್ಸ್ ಬಿಲ್ಡ್ ಆಗ್ಬಿಟ್ಟಿತ್ತು. ಏನಾದ್ರು ಇದು ಆಗ್ಬಿಟ್ರೆ ಹೆಂಗೆ ಜೀವನ, ಹಂಗೆಲ್ಲ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಬಟ್ ಎಲ್ಲೋ ಒಂದ್ ಕಡೆ ಇದು ಹೆಂಗಂದ್ರೆ ನೆಕ್ಸ್ಟ್ ಡೇ ಟ್ರಿಪ್ಗೆ ಹೋಗೋದಿದ್ರೆ ನೈಟ್ ಎಲ್ಲ ನಿದ್ದೆ ಬರಲ್ವಾ, ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಹಂಗೆ 2 ದಿನ ಹಂಗಾಯ್ತಾ, ಕಾಲು ಬರಲ್ಲ ಏನೂ ಬರಲ್ಲ. ನಾನು ಹೋಪ್ಸ್ ಗಿವ್ ಅಪ್ ಮಾಡಿದೆ. ನಾರ್ಮಲ್ ಲೈಫಿಗೆ ವಾಪಸ್ ಹೋದೆ. ಪುನಃ ವಾಪಸ್ ಯೋಚನೆ ಮಾಡಕ್ ಶುರು ಮಾಡಿದೆ, ಏನ್ ಮಾಡೋಣ ನೆಕ್ಸ್ಟ್ ಏನ್ ಸ್ಟೆಪ್ ತಗೋಬೇಕು ಅಂತ. 1 ವಾರ ಕಳೀತು ಹಂಗೆ. ಇನ್ನೇನು 2 ದಿನಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರಬೇಕು ಮನೆಯೊಳಗೆ. ನಾನು ಟೀ ಅಂಗಡಿಗೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಜೊತೆ ಕೂತಿದ್ದೆ. ಒಬ್ರು ಜೊತೆನೂ ಶೇರ್ ಮಾಡ್ಕೊಂಡಿರ್ಲಿಲ್ಲ. ನಂಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ನಾನು ಅಟ್ಲೀಸ್ಟ್ ಹೋಗಿದ್ದೆ ಗುರು, ನಾನು ನೋಡ್ ಕರ್ದಿದ್ರು ಗುರು ಅಂತ ಅದನ್ನಾರು ಹೇಳ್ಬೇಕಿತ್ತು. ಅಲ್ಲೋಗಿ ಟೀ ಅಂಗಡಿಲಿ ಕೂತ್ಕೊಂಡು ಅವ್ನಿಗೆ ಹೇಳ್ದೆ ಹಿಂಗೆ ಅಂತ. ಅವ್ನು ನಂಬಲಿಲ್ಲ. ಸುಮ್ಮನೆ ತಮಾಷೆ ಮಾಡ್ತಿದ್ಯಾ, ನಿನ್ ಯಾಕೆ ಕರೀತಾರೆ ಅಂತಾನೆ ಅವನು ಅಂದ. ಅವಾಗ ನಾನು ಚಾಟ್ ಎಲ್ಲ ತೋರಿಸ್ದೆ. ಅವಾಗ ಸ್ವಲ್ಪ ನಂಬ್ಕೊಂಡ ಅವ್ನು ನನ್ಗೊಂದು ಐಡಿಯಾ ಕೊಟ್ಟ. ನೀನ್ ಯಾಕೆ ಫಾಲೋ ಅಪ್ ಮಾಡ್ತಿಲ್ಲ ಅವ್ರಿಗೆ, ನೀನ್ ಯಾಕೆ ಕೇಳ್ತಿಲ್ಲ ಅಂತ ಹೇಳಿದಾಗ ನಾನು ವೈ ನಾಟ್ ಅನ್ಬಿಟ್ಟು ನಾನು ಟೆಕ್ಸ್ಟ್ ಮಾಡಿದೆ. ಕಾಲು ಕೂಡ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೆ, ತುಂಬಾ ಕೆಲಸ ಇರುತ್ತೆ, ಅಥವಾ ಬೇರೆಯವ್ರಿಗೆ ಆಡಿಷನ್ ಮಾಡ್ತಿರ್ತಾರೆ, ಅಥವಾ ಯಾರೋ ಸೆಲೆಕ್ಟ್ ಆಗಿರ್ಬೋದೇನೋ, ಡೆಸ್ಪರೇಟ್ ಆಗಿ ಕಾಣಿಸ್ಬಾರ್ದು ನಾನು ಅಂತ ಸುಮ್ಮನೆ ಹಾಯ್ ಸರ್ ಎನಿ ಅಪ್ಡೇಟ್ಸ್ ಆನ್ ದ್ಯಾಟ್ ಅಂದ್ಬಿಟ್ಟು ಸುಮ್ಮನೆ ಕಳಿಸ್ದೆ. ಸಡನ್ ಆಗಿ ಅವರು ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ, ಈಗ ಸಂಜೆ ಒಂದು ವಿಡಿಯೋ ಕಾಲ್ ಮಾಡ್ತೀವಿ ನಿಮ್ಗೆ ಅಂತ ಹೇಳಿದ್ರು. ನಂಗೆ ಪುನಃ ಹತ್ಕೊಂಡ್ಬಿಡ್ತು. ಗುರು 1 ವಾರದಿಂದ ಯೋಚನೆ ಮಾಡ್ತಿದ್ವಿ, ಪುನಃ ಹೋಪ್ಸ್ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಆಮೇಲೆ 7 ಗಂಟೆಗೆ ಪುನಃ ಅವ್ರು ಕಾಲ್ ಮಾಡ್ತಾರೆ. ನೈಟ್ 10 ಗಂಟೆಗೆ ನಿಮಗೆ ವಿಡಿಯೋ ಕಾಲ್ ಮಾಡ್ತೀವಿ ಅಂತ ಇನ್ಫಾರ್ಮ್ ಮಾಡಿದ್ರು. ನೈಟ್ 10 ಗಂಟೆವರೆಗೂ ಐ ವಾಸ್ ಪ್ರಿಪೇರಿಂಗ್ ಮೈ ಸೆಲ್ಫ್. ಓಕೆ ಲೈಕ್ ಏನು ಕೇಳ್ಬೋದು, ಏನಾಗ್ಬೋದು ಅಂತ. 10 ಗಂಟೆಗೆ ಪುನಃ ನಾರ್ಮಲ್ ಕಾಲೇ ಬಂತು. ಆ್ಯಂಡ್ ಅವ್ರು ಸರ್ ಹೇಳ್ತಾರೆ, ಬಿಗ್ ಬಾಸ್ ಸೀಸನ್ ಫಾಲೋ ಮಾಡ್ತೀರಾ? ನಾ ಮೊದಲೇ ನೈಟ್ ಶಿಫ್ಟ್ ಮಾಡ್ತಿದ್ದೆ. ನನಗೆ ಅಷ್ಟೊಂದೆಲ್ಲ ಲೈಕ್ ಸರ್ಫೇಸ್ ಲೆವೆಲ್ ಇಂಪಾರ್ಟೆಂಟ್ ಅಮ್ಮ ಏನಾರು ಹೇಳಿದಾಗ ಓಡೋಗ್ಬಿಟ್ಟು ನೋಡೋದು ಆ ಥರ ಮಾಡ್ತಿದ್ದೆ. ಬಟ್ ಇವ್ರೇನು ಹೇಳ್ತಾರೆ, ನೀವು ಕಂಪ್ಲೀಟಾಗಿ ನೋಡ್ಕೊಂಬನ್ನಿ ಅಂದ್ಬಿಡ್ತಾರೆ. 2 ದಿನ ಟೈಮು ಕಂಪ್ಲೀಟಾಗಿ ಫಸ್ಟ್ ಎಪಿಸೋಡ್ 18 ಎಪಿಸೋಡ್ ಆಗೋಗಿದೆ. ಒಂದೊಂದು ಎಪಿಸೋಡು 1.5 ಗಂಟೆ. ನೈಟ್ 10 ಗಂಟೆಗೆ ಶುರು ಮಾಡಿದವನು ಬೆಳಿಗ್ಗೆ 8 ಗಂಟೆವರೆಗೂ ನೋಡಿದ್ದೀನಿ. ಎಲ್ಲ ಎಪಿಸೋಡ್ಸ್ ನೋಡ್ಕೊಂಬಂದೆ. ಆಮೇಲೆ ಪುನಃ ನೆಕ್ಸ್ಟ್ ಡೇ ಮಾರ್ನಿಂಗ್ ದೇ ಕಾಲ್ಡ್ ಮೀ ಆ್ಯಂಡ್ 10 ಗಂಟೆಗೆ ಪುನಃ ಇನ್ನೊಂದ್ಸತಿ ವಿಡಿಯೋ ಕಾಲ್ ಸೆಟಪ್ ಮಾಡಿದ್ರು. ಹಿ ಆಸ್ಕ್ ಮೀ, ಓಕೆ ಈ ಸಿಚುವೇಶನ್ಸ್ ಬರುತ್ತೆ, ಲೈಕ್ ಇನ್ ಜನರಲ್ ಈ ಥರ ಸಿಚುವೇಶನ್ಸ್ ಆದರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ? ನಾನು ಕ್ಯಾಶುವಲ್ ಆಗೇ ಆನ್ಸರ್ಸ್ ಮಾಡ್ತೀನಿ. ಲೈಕ್ ಈಗ ಇದ್ರೆ ಈ ಥರ ಮಾಡ್ಬೋದು, ನಾನು ಫಿಸಿಕಲಿ ನನ್ನ ಪೊಟೆನ್ಷಿಯಲ್ ಏನಿದೆ, ಈ ಪರ್ಸನ್ ಬಂದರೆ ನೀವೇನು ಮಾಡ್ತೀರಿ? ಸರ್ ನನಗೆ ಈ ಕೆಪಬಿಲಿಟಿ ಇದೆ, ನಾನು ಈ ಥರ ಮಾಡ್ತೀನಿ. ಏನಾದ್ರು ಜಗಳ ಆದರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ? ಸರ್ ನನ್ನ ಹೆಸರು ಬಂದರೆ ನಾನು ರಿಯಾಕ್ಟ್ ಮಾಡ್ತೀನಿ ಸರ್. ಸುಮ್ಮನೆ ಬೇರೆಯವ್ರ ಜಗಳಕ್ಕೆಲ್ಲ ಮೂಗು ತೂರಿಸ್ಕೊಂಡು ಹೋಗೋ ವ್ಯಕ್ತಿ ನಾನಲ್ಲ. ಆ ಥರನೇ ಹೇಳಿದೆ. ಮೇ ಬಿ ಅವಾಗಲೂ ಅವ್ರಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ. ಆ್ಯಂಡ್ ಅವರು ಸ್ವಲ್ಪ ಕ್ವೆಶನ್ಸ್ ಕೇಳಿದ್ರು, ಲೈಕ್ ಈ ಸಿಚುವೇಶನ್ಸ್ ಬಂದರೆ ಈಗ ಗಡ್ಡ ತೆಗಿಬೇಕು, ಕುಲು ತೆಗಿ. ಸರ್ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಇನ್ ಕೇಸ್ ಆ ಡಿಮಾಂಡ್ ಮಾಡ್ತಿದೆ ಅಥವಾ ಯಾರಿಗಾದ್ರು ನನ್ನ ಟೀಮ್ ಗೆಲ್ಲತ್ತೆ ಆ ಥರ ಎಲ್ಲ ಬಂದರೆ ಐ ಆಮ್ ರೆಡಿ ಟು ಡೂ ಇಟ್, ಐ ಆಮ್ ಓಪನ್ ಫಾರ್ ಇಟ್ ಅಂತಲೇ ಹೇಳಿ. ಸೊ ಅವಾಗಲೂ ಕೂಡ ಅವ್ರು ಕನ್ಫರ್ಮೇಷನ್ ಕೊಡಲ್ಲ. ಮಾತಾಡ್ಬಿಟ್ಟು ನಮ್ಮ ಟೀಮ್ ಅವರು ಹೇಳ್ತಾರೆ ನಿಮಗೆ ಅಂತ ಹೊರಟೋಗ್ತಾರೆ. ಅಲ್ಲೂ ಹೋಪ್ಸ್ ಕಳ್ಕೊಂಡೆ. ಇನ್ನು 2 ದಿನ ಇರೋದು, ಆಯಿತಾ? ಹೋಪ್ಸ್ ಕಳ್ಕೊತೀನಿ. ಅದಾದಮೇಲೆ ಒಂದು 2 ಅವರ್ಸ್ಗೆ ಮೆಡಿಕಲ್ ಚೆಕ್ ಲಿಸ್ಟ್ ಮೆಸೇಜ್ ಬರುತ್ತೆ ನನಗೆ. ಅವಾಗ ಕನ್ಫರ್ಮ್ ಹೋಪ್ಸ್ ಎಲ್ಲ ಕನ್ಫರ್ಮೇ ಆಗೋಯ್ತು. ಬಿಕಾಸ್ ಕಂಟೆಸ್ಟೆಂಟ್ ಸೆಲೆಕ್ಟ್ ಆದ್ರೇನೆ ಅದು ಚೆಕ್ ಲಿಸ್ಟ್ ಬರೋದು, ಮೆಡಿಕಲ್ ಚೆಕ್ ಲಿಸ್ಟ್. ಅದು ಬಂತಾ, ನನಗೆ ಖುಷಿ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಒಂದ್ ಕಡೆ ಭಯ, ಒಂದ್ ಕಡೆ 2 ದಿನ ಟೈಮಲ್ಲಿ ಹೆಂಗಪ್ಪ ರೆಡಿ ಆಗಲಿ? ಅಲ್ಲೆಲ್ಲ ಆರ್ಟಿಸ್ಟ್ಗಳು ಅವರು ಇವರೆಲ್ಲ ಇರ್ತಾರೆ. ನಾ ಮನೆಗೆ ಹೋಗಿ ಹೆಂಗಿರ್ಲಿ, ನಾನು ಅವ್ರ ಜೊತೆ ಹೆಂಗೆ ಬಿಹೇವ್ ಮಾಡ್ತೀನಿ, ಸಿಚುವೇಶನ್ ಹೆಂಗಿರುತ್ತೆ? ಬಿಕಾಸ್ ನಾನು ಕ್ಯಾಮ್ರಾ ಫೇಸೇ ಮಾಡಿಲ್ಲ. ಬಟ್ ದ ಫಸ್ಟ್ ಟೈಮ್ ಈ ಮನೆಯೊಳಗೆ ಹೋದಾಗ್ಲೇ, ಅದಕ್ಕೂ ಮುಂಚೆ ಈ VT ಶೂಟ್ ಎಲ್ಲ ಆಗುತ್ತೆ ನೋಡಿ, ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು. ಸೊ ಅದಾಗತ್ತೆ, ಚೆಕ್ ಲಿಸ್ಟ್ ಬರುತ್ತೆ. ಅವರು ನೈಟ್ ಕೊಟ್ಟಿದ್ದ ಶಾಕ್ಗೆ ಬೆಳಿಗ್ಗೆವರೆಗೂ ನನ್ನ ಊಟದ ಬಗ್ಗೆ ತಲೆನೂ ಕೆಡಿಸ್ಕೊಂಡಿರ್ಲಿಲ್ಲ.
ಅವ್ರು ಅನ್ಕೊಂಡಿರೋ ನಾ ತಿಂಡಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಡೇ ಮಾಡಿಸಿ ನೀವು ಮೆಡಿಕಲ್ ಚೆಕಪ್ ಅಂತಲ್ಲ. ಸರ್ ನೈಟಿಂದನೇ ಊಟ ಬಿಟ್ಟಿದ್ದೀನಿ, ಈಗಲೂ ಹೋದ್ರು ಆಗತ್ತೆ. ದೆನ್ ಐ ವೆಂಟ್, ಆಯಿತು ಮೆಡಿಕಲ್ ಚೆಕ್ ಎಲ್ಲ ಆಯಿತು, ಸಂಜೆ ಶಾಪಿಂಗು ಅದು ಇದು ಎಲ್ಲ ಶುರು ಮಾಡಿದ್ರು. ನೆಕ್ಸ್ಟ್ ಡೇ ಅವ್ರು VT ಅವ್ರು ಬಂದರು, ಅರ್ಧ ಗಂಟೆಲಿ ಮುಗಿಸ್ಕೊ ಹೋಗೋಣ ಅಂತ ಬಂದರು. ಆಲ್ಮೋಸ್ಟ್ ಒಂದು 7 hours ತೊಗೋತದು. ಬಿಕಾಸ್ ನಾನು ರೀಟೇಕ್ ಬಿಕಾಸ್ ನಂಗೆ ಗೊತ್ತಿಲ್ಲ ಏನು ಮಾತಾಡಬೇಕು, ಎಲ್ಲಿ ನೋಡಬೇಕು, ಏನು ಮಾಡಬೇಕು, ಏನೂ ಐಡಿಯಾ ಇರಲಿಲ್ಲ. ದೆನ್ ಸಮ್ಹೌ ಐ ಮ್ಯಾನೇಜ್ಡ್, ಎಲ್ಲ ಆಯಿತು. ಆ್ಯಂಡ್ ದೆನ್ ಇಲ್ಲಾಗುತ್ತೆ ಅಮ್ಮಂಗ ಅವತ್ತು ಹೇಳ್ತೀನಿ, ಆ ಚೆಕ್ ಲಿಸ್ಟ್ ಬಂದಾದ್ಮೇಲೆ ಹೇಳ್ತೀನಿ ಅಮ್ಮ ಹಿಂಗೆ. ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ, ಯಾಕಂದ್ರೆ ನೀವು ಒಂದು ವಿಡಿಯೋ ಮಾಡಿರ್ತೀರಿ ಹೋಗೋಕ್ಕೂ ಮುಂಚೆನೆ ಹೋದ್ಮೇಲೆ ಅಪ್ಲೋಡ್ ಮಾಡಿರ್ತೀರಾ. ಅಂದ್ರೆ ಬಿಗ್ ಬಾಸ್ಗೆ ನಾನು ಹೋಗ್ತಾ ಇದ್ದೀನಿ, ನಾನು ಹೋದ್ರೆ ಹೆಂಗಿರತ್ತೆ ಅಂದ್ರೆ ನಿಮ್ ತಾಯಿ ಕೇಳ್ತಾರೆ ನಿನ್ನೆಲ್ಲ ಯಾರು ಕರೀತಾರೆ ಅನ್ನೋ ತರ. ಸ್ವಲ್ಪ ಅವರು ಪಾಲಿಶ್ಡ್ ಆಗಿ ಅವರು ನಿನ್ನೆಲ್ಲ ಯಾರು ಕರೀತಾರೆ ಸರ್ಕಾಸ್ಟಿಕ್ ಆಗಿ ನನ್ಗೆ ಹೇಳಿದ್ದು ಉಂಟು. ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ, ಸೆಲೆಕ್ಟ್ ಆಗಿದ್ದೀನಿ ಅಂದಾಗ ಕುತ್ಕೊಂಡು ಹೋಗು ಅಂತಾನೆ ಹೇಳಿದಾರೆ ಅವರು. ಸುಮ್ನೆ ಹೋಗು ಸೈಡ್ಗೆ, ನೀನ್ ಹೋಗು ಕೆಲಸ ಮಾಡೋಗು, ಏನೋ ಮಾಡೋದು, ನಂಬದೇ ಇಲ್ಲ. ಅದಾದ್ಮೇಲೆ ಸ್ವಲ್ಪ ಚೆಕ್ ಲಿಸ್ಟ್ ಎಲ್ಲ ತೋರಿಸ್ತೀನಿ, ಹಿಂಗೆಲ್ಲ ಮಾತುಕತೆ ಎಲ್ಲ ಆಗಿದೆ ಇವ್ರ ಜೊತೆ ಅಂತೆಲ್ಲ ತೋರಿಸ್ತೀನಿ. ದೆನ್ ಶಿ ವಾಸ್ ಲೈಕ್, ಅವರು ಬಿಗ್ ಬಾಸ್ಗಿಂತ ವಾಟ್ ಆಫ್ಟರ್ ಬಿಗ್ ಬಾಸ್ ಅಂತ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ರು. ನೀವ್ ಹೋಗೋದೇನೋ ಹೋಗ್ಬಿಟ್ಟು. ಅವ್ರ ಪ್ಲಾನಿಂಗ್ ಚೆನ್ನಾಗಿದೆ, ಯಾರ್ದು ನಿಮ್ ತಾಯಿದು ಒಂದು ಅವ್ರು ಯೋಚನೆ ಮಾಡೋದು ರೀತಿ ಇದೆಲ್ಲ ಚೆನ್ನಾಗಿದೆ. ಅವ್ರು ಆಲ್ರೆಡಿ 3 ತಿಂಗಳು ಮುಂದಕ್ಕೆ ಹೋಗ್ಬಿಟ್ಟಿದ್ರು. ಓಕೆ ಸೆಲೆಕ್ಟ್ ಆಗಿದೆ, ಖುಷಿ ಆಗ್ತಾ ಇದೆ ಅವ್ರಿಗೆ. ಓಕೆ ಏನು ಈ ತರ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ, ನನ್ ಮಗಂಗೆ ಸಿಕ್ಕಿದೆ ಅಂತ ಆ ಖುಷಿ ಇದೆ. ಬಟ್ ವಾಟ್ ಆಫ್ಟರ್ ಬಿಗ್ ಬಾಸ್, ಪಟ್ ಅಂತ ಆ ಸಿಚುವೇಶನ್ ಅಲ್ಲಿ ಅದೇ ಅವ್ರ ತಲೆಗೆ ಬಂತು. ದೆನ್ ಶಿ ವಾಸ್ ಲೈಕ್, ನಿಂಗೆ ಇಷ್ಟ ಇದೆಯಾ, ನಿಂಗೆ ಕಾನ್ಫಿಡೆಂಟ್ ಇದೆಯಾ, ಹೋಗು. ಶಿ ವಾಸ್ ಸಪೋರ್ಟಿವ್, ಅದೆಲ್ಲ ಹೇಳ್ತಾರೆ. ದೆನ್ ಐ ವೆಂಟ್, ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ, ಶಾಪಿಂಗ್ ಎಲ್ಲ ಮುಗಿಸ್ಕೋತೀವಿ. ಶಾಪಿಂಗ್ ಹಿಂಗಾಯಿತು ಅಂದರೆ ಐ ವಾಸ್ ಸಪೋಸ್ ಟು ಫಿನಿಶ್ ಇಟ್ ಅಟ್ ಲೈಕ್ ಒಂದು 8 ಗಂಟೆಗೆ ಮುಗಿಸ್ಕೋಬೇಕಿತ್ತು ಸಂಜೆ. ಸೊ ದಟ್ ನೆಕ್ಸ್ಟ್ ಡೇ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತೀನಿ. ನೈಟ್ 1 ಗಂಟೆ 2 ಗಂಟೆ ಅದು ಹೊರಗಡೆನೇ ತಿರುಗಾಡ್ತಾ ಇದ್ದೀನಿ. ಎಲ್ಲ ಮುಗಿಸ್ಕೊಬರ್ತೀನಿ. ನೆಕ್ಸ್ಟ್ ಡೇ ಇಲ್ಲಿಗೆ ಬಂದು ಕ್ಯಾರವಾನಲ್ಲಿ ಕೂತ್ಕೋಬೇಕು, ಮೇಕಪ್ ಎಲ್ಲ ಮಾಡ್ತಾರೆ, ಅದು ಇದು ಎಲ್ಲ ಮುಗಿಸ್ಕೊಂಡೆ. ಅಲ್ಲಿ ಸುದೀಪ್ ಸರ್ ಮುಂದೆ ಹೋಗಿ ನಿಲ್ಲೋವರೆಗೂ ಐ ವಾಸ್ ನಾಟ್ ಶೋರ್, ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ಹೆಂಗೆ ಅಂದ್ರೆ ಲೈಕ್ ಸುದೀಪ್ ಸರ್ ಮುಂದೆ ನಿಂತ್ರು ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಜನಗಳಲ್ಲೇ ವೋಟ್ ಮಾಡ್ತಾರೆ, ಅಂದ್ರೆ ಯಾರು ಹೋಗ್ಬೇಕು ಯಾರು ಹೋಗ್ಬಾರ್ದು ಅಂತ. ಆಗ ಇಬ್ರು ಮನೆಗ್ ಬಂದ್ಬಿಡ್ತಾರೆ, ಅಂದ್ರೆ ಸ್ಟೇಜ್ ಇಂದಾನೆ ಮನೆಗ್ ಬಂದ್ಬಿಡ್ತಾರೆ. ಸೊ ಸುದೀಪ್ ಸರ್ ಮುಂದೆ ನಿಂತ್ಕೊಂಡ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ನನ್ಗೆ ಅಲ್ಲಿವರೆಗೂ ಹೋಪ್ಸೇ ಇರ್ಲಿಲ್ಲ. ಲೈಕ್ ಸುದೀಪ್ ಸರ್ ಮುಂದೆ ನಾನು ಅಲ್ಲಿ ನಿಂತಾಗ್ಲೂ ಒಂದು ಟ್ರಾನ್ಸ್ ಅಲ್ಲಿ ಹೋಗಿ ನಿಂತಿದ್ದೀನಿ. ಬಿಕಾಸ್ ಮೈಂಡ್ ಎಷ್ಟು ಬ್ಲಾಂಕ್ ಆಗಿತ್ತು ಅಂದ್ರೆ, ಒಂದು ವಾರದಿಂದ ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀನಿ ಕೆಲಸ ಮಾಡ್ಕೊಂಡು, ಸಡನ್ ಆಗಿ ಸುದೀಪ್ ಸರ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ದಟ್ ವಾಸ್ ಲೈಕ್ ಐ ವಾಸ್ ನಾಟ್ ಪ್ರಿಪೇರ್ಡ್ ಅಟ್ ಆಲ್. ಅಲ್ಲಿ ನಾನು ಏನ್ ಮಾತಾಡಿದೆ ಅಂತ ಕೂಡ ನನಗೆ ನೆನಪಿಲ್ಲ. ಸುದೀಪ್ ಸರ್ ಹಾಕಿದ ಬಟ್ಟೆ ಕಲರು ನಂಗೆ ಫೋಕಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಲೇಟರ್ ಐ ರಿಯಲೈಸ್ಡ್, ಓಕೆ ಗ್ರೇ ಕಲರ್ ಇವರು ಬಟ್ಟೆ ಹಾಕಿದ್ರು ಅಂತ. ಅಲ್ಲಿವರೆಗೂ ಐ ವಾಸ್ ಲೈಕ್, ದಿಸ್ ಇಸ್ ನಾಟ್ ಹ್ಯಾಪನಿಂಗ್, ಐ ಆಮ್ ಡ್ರೀಮಿಂಗ್ ಅಂತಾನೆ ಇದ್ದೆ. ನಾ ಹಿಂಗೆ ಹಿಂಡ್ಕೊಂಡು ನೋಡ್ಕೋಬೇಕಿತ್ತು, ಓಕೆ ದಿಸ್ ಇಸ್ ಹ್ಯಾಪನಿಂಗ್ ಅಂತ. ಆ ಸಿಚುವೇಶನ್ ಅಲ್ಲಿ ಇದ್ದೆ. ಅಲ್ಲಿ ಹೋಗಿ ನಿಂತಾದ್ಮೇಲೆ ಅಮ್ಮನ ಜೊತೆ ಮಾತಾಡಿದ್ಮೇಲೆ ಸರ್ ಹೇಳ್ತಾರೆ ನಡೀರಿ ಒಳಗೆ ಹೋಗಿ ಅಂತ. ಅಲ್ಲಿವರೆಗೂ ಐ ವಾಸ್ ಲೈಕ್